ಮಾಡ್ಬಾರ್ದ್ರಿ ಅಪ್ಪ, ಒಟ್ಟೆ ಸರ್ಕಾರ ನೌಕರಿ ಮಾಡಬಾರ್ದು. ಮಾಡಿದ್ರು ಸಾಲ ಒಟ್ಟ ಮಾಡಬಾರ್ದ್ರಿ. ಯಾಕಂದ್ರ ಅವನವನ ಯಾಕಂದ್ರೆ ಹೇಳಲ್ರಿ ಬಲ್ಲವರು, ಹಾಸಿಗೆ ಇದ್ದಷ್ಟು ಕಾಲು ಚಾಚಬೇಕು ಅಂತ. ಏನ ಹೇಳ್ರಿ, ಯಾಕಂದ್ರ ಈ ಸಾಲ ಕೊಟ್ಟರ ಅವನವನ ಒಂದ್ ನಮೂನಿ ಭಿಕ್ಷುಕರು ಬಂದಂಗ ಮಾಡಕ ಬಂದ ನಿಂತ ಬಿಡ್ತಾರ. ನೆನ್ಸುದ್ರಾಗ ಯಾವ್ದ ಈ ಕಡೆ ಒಂದು ಬರಾಕತೈತಲ್ರಿ, ಬರ್ಲಿ ಬರ್ಲಿ ಬರ್ಲಿ. ಹಲೋ ಬಾಯರ, ನಿಮ್ಗೆ ಎಷ್ಟು ಫೋನ್ ಹಚ್ಬೇಕ್ರಿ? ನಿಮ್ಮ ಫೋನ್ ಹಚ್ಚಿ ಸಾಕಾಗಿ ಹೋಗಿತ್ತು ನನಗೆ. ಹಾಪ್ ಮಾಡಿದ್ರು ಅಥವಾ ನಮ್ಮ ಕಾಲ ಓಡ್ ಮಾಡ್ರು ಅಥವಾ ಆಗ್ಲೆಲ್ಲ ಫೋನ್ ಹಸ್ತ ಬಡ್ಡಿ ಬರತ್ತೆ ತೆಗೆದು ಹೋಗ್ಬಿಟ್ಟ ಸಿಂಹ. ಅಯ್ಯೋ, ಇದೊಂದು ಈಗ ಗಂಟು ಬಿತ್ತಲ್ರಿ ನನಗಂತೀನಿ. ರೀ ಬೋರಣ್ಣವರೇ, ಬೋರಣ್ಣ ಅನ್ಬ್ಯಾಡ್ರಿ, ಬಡ್ಡಿ ಬೋರಣ್ಣ ಅನ್ರಿ. ನಿಮ್ಮಂತ ಹರಿಯದ ಹುಡುಗರ ಬಾಯಿಂದ ಬೋರಣ್ಣ ಅಂದ್ರ ಕಿವ್ಯಾಗ ಕೆಬ್ಬನಕಾಯಿ ಸುರಿದಂಗ ಆಕೈತಿ. ಇಂದು ನೀನು ಗಟ್ಟಿ ಗಚ್ಚಿ ಕೇಳಾಕ ಬಂದೀನಿ. ನಿಂದು ಮ್ಯಾಗಿಲಿಂದ ಕೊಡ್ತೀವ ಇಲ್ಲ ಕೆಳಗಿಂದ ಕೊಡ್ತೀವ ಅಂತ. ಓಯ್, ಯಾಕ ಸಾಲ ಕೊಟ್ಟಿ ಅಂತೇಳಿ ಬಾಯಿ ಬಂದಂಗ ಮಾತಾಡಕತ್ತೀಯ? ನೋಡು ಮಗನ, ಬಾಯಾಗ ಉದುರಿಸ್ಬೇಕಾಗತ್ತ, ಹುಷಾರ್. ತಪ್ಪು ಹೇಳಿದ್ದು ನಂದು ಇನ್ನೂ ಆಗೇ ಇಲ್ಲ ಅಂತ. ಏನು ಅದರಿ ಪಗಾರ ಪಗಾರ ಆದ್ಮೇಲೆ ರೊಕ್ಕ ಕೊಡ್ತೀನಿ ಅಂದೆ. ಅದೆಲ್ಲ ಆಗಂಗಲ್ರಿ. ಈ ಸದ್ದ ಕುಂತು ವಸೂಲಿ ಮಾಡ್ಕೊಂಬತ್ ಹೇಳಿ ಕಳ್ಸ್ರಿ ನಮ್ಮ ಸಾವ್ಕಾರ. ಚಿನ್ನು ಗೊತ್ತನ್ರಿ? ಅಲ್ರಿ, ಹಂಗಾದ್ರೆ ನನಗ ರೊಕ್ಕ ಕೊಟ್ರ ಯಾರು? ನಮ್ಮ ಸಾವ್ಕಾರ. ನಾ ಯಾರಿಗೆ ದುಡ್ಡು ಕೊಡ್ಬೇಕು? ನಮ್ಮ ಸಾವ್ಕಾರ್ಗ. ಮತ್ ನೀ ಯಾಕೆ ಕೇಳಕ್ ಬಂದಿ? ಹೋಗ, ನಿಮ್ ಸಾವ್ಕಾರನ ಕಳಿಸ್ ಹೋಗ. ನೀ ಯಾಕೆ ಬಂದಿ? ಅಣ್ಣ ಬಾರಿ ಅದ್ಯಾ. ಸಾಲ ಹರಕತ್ ಆದಾಗ ಸಲ ತಿರುಗಾಡಿ ಸಾಲ ಇಸ್ಕೊಂಡ್ ಹೋಗಿ ಒಳ್ಳಿ ಕೊಡ್ಬೇಕಾದ್ರೆ ಅವ ನಿಮ್ಮ ಹತ್ರ ಬಂದು ಇಸ್ಕೊಂಡ್ ಹೋಗ್ಬೇಕನ. ಹೌದು, ನಮಗ ದುಡ್ಡು ಬೇಕಾದಾಗ ಹೊಳ್ಳ ಮಳ್ಳ ಅವ್ರಿಗೊಮ್ಮಿಗೆ ಅವ್ರ ಮನೆಗೊಮ್ಮೆ ಇವ್ರ ಮನೆಗೊಮ್ಮೆ ಅವ್ರ ಮನೆಗೊಮ್ಮೆ ಇವ್ರಿಗೊಮ್ಮೆ ಹೆಂಗ್ ಅಡ್ಡಾಡ್ತೀವಿ ನೋಡು. ಹಂಗೆ ದುಡ್ಡು ಬೇಕಂದ್ರೆ ನಾವ್ ಇದ್ದಲ್ಲಿಗೆ ಬರ್ಬೇಕು. ನೌಕರಿ ಹಚ್ಬೇಕಾರ ನಾ ಯಾವಾಗ್ಲೂ ಬರೋಬ್ಬರನ್ನ ಮಾತಾಡ್ತೀನಿ. ನೌಕರಿ ಹಚ್ಬೇಕಾರ ದುಡ್ಡು ಬೇಕಂತ ಗೊಳ ಹತ್ತ ನನ್ನ ಮುಂದೆ ಹತ್ತ ನೌಕರಿ ಹಚ್ಚಿ ಈ ನನ್ನ ನಡಬರ್ಕಿಟ್ಟ ಸಾಲ ವಸೂಲಿ ಮಾಡ್ಕೊಂಡು ನಾನಿಲ್ಲಿ ಪ್ರೀತಿಸಿ ಮದುವೆ ಆಗತ್ತ ಮಾಡೀನಿ. ದಿನ ಉಲ್ಟ ಬಿದ್ದು ಯಾ ಛತ್ರಿ ಹೆಂಗಾರ ಮಾಡಿ ಈ ನನ್ನ ಮಗುಗೆ ಒಂದು ಗುಳಿಗೆ ಕೊಟ್ಟು ಕಳ್ಸಬೇಕ. ನೋಡ್ರಿ ಬೋರಣ್ಣರ, ಯಾಕೆ ತಲೆ ಕೆಡಿಸ್ಕೊಂತೀರಿ? ನಾ ಹಂಗ ಸುಮ್ಮನೆ ನಿಮ್ಗೆ ಕಾಮಿಡಿ ಮಾಡಿದೆ. ಬರ್ರಿ ಬರ್ರಿ, ನಮ್ಮ ಮನೆಯೊಳಗೆ ಬರ್ರಿ, ನಿಮ್ಗೆ ಬಿಸಿ 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 ರೊಟ್ಟಿ ಮಾಡಕ್ ಬಾಳ ಬಿರುಸದಿನ. ನಮ್ ಬಡ್ಯಾಕ್ ಬರಲ್ಲ, ಏನಾದ್ರಲ್ಲ ಅಟ್ಟಿಸ್ತೀನಿ. ನಿಮ್ಮ ಹೆಣವರ್ರಿ ಬಿಸಿ ಬಿಸಿ ಟೀಕ್ಕಿಂತ ಚಿಲ್ ಚಿಲ್ ಕೋಲ್ಡ್ ಸಾಂಗ್ ಹೋಗಿ ಒಂದ ಶಂಭು ಹಚ್ಚಿ ದಣದಣ ಕೆಂಪನ ಹೆಣ್ಣಾಗಿ ನಂಬಿಗೆ ಬರುವಾಗಿ ಒಪ್ಪಿನಾಗ ಇದ್ದರು ನನ್ನ ಕೈ ಮಾಡಿ ಕನಿಯಾಗಿ. ನೀ ಅವ್ರಾಗ್ಯವ? ಬದಾಮ್ಯಾಕೆಪ್ಪ ನಿನ್ನ ಹೆಸರ? ರಚ್ಚು. ಏಟ್ ಮಾಡಿ ಪೇಮೆಂಟ್? ನಾ ಎಟ್ ಹೇಳ್ತೀನಿ ಅಟ್ಟ ಕೊಡ್ಬೇಕು ದುಡ್ಡು. ನಿಮ್ಮ 1 2 3 4
ನೇಗಿಲಿಗೆ ಸಿಂಗಾರ ಬಂಗಾರ ಬೆಳಕಾಗಬೇಕಾದರೆ ಪ್ರಕೃತಿ ಮಾತೆ ಗಂಗಮ್ಮ ನೀನು ಆ ಜಾತಿ ಈ ಜಾತಿ ಎನ್ನದೆ ಬಡವ ಬಲಿದ ಮೇಲು ಕೀಳು ಎನ್ನದೆ ನೀನು ಕೆಟ್ಟ ಕೆಲಸ ಮಾಡುವ ಕಲ್ಮಶವನ್ನು ನಾಶ ಮಾಡುವ ಪಾವನೆ ಮಾತೆ ನೀನು ಪವಿತ್ರ ಮಾತೆಯ ನಿನ್ನೊಂದು ರಾಜ್ಯದಿಂದ ರಾಜ್ಯಕ್ಕೆ ಚೆನ್ನದಿಂದ ಚೆನ್ನಕ್ಕೆ ಪ್ರದೇಶಕ್ಕಿಂತ ಪ್ರದೇಶಕ್ಕೆ ನಿನ್ನ ಹೆಸರಿನ ಮೇಲೆ ರಾಜಕಾರಣಿಗಳು ಪುಡಾರಿಗಳು ತಮ್ಮ ಪಕ್ಷದ ಹೆಸರುಗಳನ್ನು ಬೆಳೆಸಿಕೊಳ್ಳುತ್ತಾರೆ. ಮೇಘದೂತ ವಸುಂಧರ ಗಂಗಾ ಮಾತೆ ಮತ್ತು ಈ ರೈತರ ಪಾಲಿಗೆ ಉಸಿರಾಗಿ ಕರುನಾಡಿನ ಜೀವಿಗಳಾಗಮ್ಮ ಜೀವಿಗಳಾಗ ಅಲ್ಲಿಂದ ಇಲ್ಲಿ ತರ ನಡೆದು ಬಂದು ತುಂಬಾ ಸುಸ್ತಾಯ್ತ್ರಿ ನನಗೆ. ಸೌಭಾಗ್ಯ, ನೀನು ಅಲ್ಲಿಂದ ಇಲ್ಲಿಗೆ ಬರುವಷ್ಟು ಅವಶ್ಯಕತೆ ಏನಿತ್ತು? ಮೊದಲೇ ನೀನು ತುಂಬಿದ ಗರ್ಭಿಣಿ,
ನಡು ದಾರಿಯಲ್ಲಿ ಹೆಚ್ಚು ಕಡಿಮೆ ಆದರೂ ಏನು ಗತಿ? ಅದು ಸಾಲದಂತೆ ನಿನ್ನ ಕೈಯಲ್ಲಿ ಬರೀ ಕುರಿಮರಿ ಸಹ ತಂದಿದೆಯಾ? ಅಲ್ಲ ರೀ, ಈ ಕುರಿ ಮೇಲೆ ಮನೆಯಲ್ಲಿ ಬಿಟ್ಟು ಬಂದರೆ ನನ್ನ ಬಿಟ್ಟು ಇರೋದಿಲ್ಲ ರೀ, ಬರೀ ಒದರುತ್ತೆ. ಅದಕ್ಕೆ ಅದನ್ನು ತಗೊಂಡು ನನ್ನ ಗಂಡ ಭೂಮಿ ತಾಯಲ್ಲಿ ಬೀಜ ಬಿತ್ತಿ ತುಂಬ ಸುಸ್ತಾಗಿತ್ತರಂತ ಊಟ ತಗೊಂಡು ಬಂದೆ. ಯಾಕ್ರಿ, ಬರಬಾರ್ದಾಗಿತ್ತಾ? ಬಂದಿದ್ದು ತಪ್ಪಾಯ್ತಾ? ತಪ್ಪೇನಿಲ್ಲ ಸೌಭಾಗ್ಯ, ನೀನು ಅಲ್ಲಿಂದ ಇಲ್ಲಿಗೆ ನಡೆದುಕೊಂಡು ಬರುವಷ್ಟು ಸರಳ ಅಲ್ಲ, ಅಂದೇ ಅಷ್ಟೇ. ಅಲ್ಲ ರೀ, ಗರ್ಭಿಣಿ ಹೆಣಸು ಹೆಚ್ಚು ಹೆಚ್ಚು ನಡೆದಷ್ಟು ಹೆರಿಗೆ ಸರಳ ಎನ್ನುತ್ತಾರೆ ಹಿರಿಯರು. ಹೆಂಗಸರ ವಿಷಯ ನಿನಗೆ ಅರ್ಥವಾಗುವುದಿಲ್ಲ. ಬನ್ನಿ ಊಟ ಮಾಡಿರಂತ. ಸೌಭಾಗ್ಯ, ಈ ಪ್ರಕೃತಿ ಬಹುತಾಯಿ ಮಡಿಲಲ್ಲಿ ನಿನ್ನ ಗಂಟಲಿನಿಂದ ನೀ ಗಿಡಗಂಟೆಗಳ ಗಂಟಲಿನಿಂದ ಹೊರಹೊಮ್ಮಲೆ ಪ್ರಾಣಿ ಪಕ್ಷಿಗಳ ಚಿಲಿಪಿಲಿ ನಾದದಲ್ಲಿ ಈ ನಿನ್ನ ಕಂಠದಿಂದ ಹೊರ ಸೂಸಲಿ ಈ ಹಾಡಿನ ಪಲ್ಲವಿ ಶ್ರೀಮತಿ ದಿನವೂ ಆನಂದವೇ ನಿನ್ನಂತ ಶ್ರೀಮತಿ ನಿನ್ನಂತ ಸೌಭಾಗ್ಯ, ನೀನು ಊಟಕ್ಕೆ ರೆಡಿ ಮಾಡಕೋ, ನಾನು ಬಾವಿಗೆ ಹೋಗಿ ನೀರನ್ನು ಕುಡಿಯಕ್ಕೆ ತೆಗೆದುಕೊಂಡು ಬರ್ತಾನೆ. ಬೇಗನೆ ಬಂದು ಬಿಡಿ. ಬರುವಾಗ ಅಕ್ಕರಿಕಿ ಮೆಂತೆ ಮೂಲಂಗಿ ಕಿತ್ತುಕೊಂಡು ಬರೋದನ್ನ ಮರೆಯಬೇಡಿ. ಸಜ್ಜಿ ರೊಟ್ಟಿ ಬೇಡನ? ದುರ್ಗಾ ಮಾತೆ, ದೇವರಂತ ಗಂಡ ಮಗನಂತಿರೋ ನನ್ನ ಮೈದುನ, ಇವರಿಬ್ಬರ ಅಕ್ಕರೆ ನೋಡ್ತಾ ಇದ್ರೆ ನನ್ನ ತವರು ಮನೆ ನಾನು ಮರ್ತೇ ಬಿಟ್ಟಿದ್ದೇನೆ. ಇಂಥ ರೈತರಿಗೆ ಇನ್ನಷ್ಟು ದವಸ ಧಾನ್ಯ ಕೊಟ್ಟು ಉದ್ಧಾರ ಮಾಡು ತಾಯಿ, ಅವರನ್ನು ಉದ್ಧಾರ ಮಾಡು.
ಉದ್ಧಾರ ಮಾಡಲೆಂದು ನಾವು ಇದ್ದೇವೆ. ಹಾರುವ ಹಕ್ಕಿಯನ್ನು, ಏರುವ ಏಣಿಯನ್ನು, ಹರಿಯುವ ನದಿಯನ್ನು, ಹಚ್ಚುವ ಬೆಂಕಿಯನ್ನು MLA ಸಾಹೇಬರು ಬೇರೆ ಬೆಂಕಿ 10,000. ಆದರೆ ಆ ಕಾಡಕ್ಕೆ ಇಳಿದ ಈ ಕೇರಳ ವೀರ ಪುಂಡರ ಗಂಡ ಬಂಡ ಪ್ರಚಂಡ ಯಾರು ಏನು ಮಾಡಲು ಸಾಧ್ಯವಿಲ್ಲ. ಎಂದು ನಿನ್ನ ರಕ್ತದ ಉಸಿರನ್ನೇ ನಿಲ್ಲಿ ಹೋಗುತ್ತದೆ. ಬರ್ನ್ ಮಾಡುತ್ತಾನೆ ಈ ರುದ್ರಯ್ಯ. ರುದ್ರಯ್ಯ, ನೀವೇಕೆ ಇಲ್ಲಿಗೆ ಬಂದಿದ್ದೀರಾ? ಗುಡಿ ಇರುವುದು ದೇವರಿಗೆ, ಪ್ರೀತಿ ಇರುವುದು ಮನಸ್ಸಿಗೆ, ಬದುಕು ಇರುವುದು ಪ್ರೀತಿಗೆ. ನಾನು ಬಂದಿರುವುದು ನಿನ್ನನ್ನು ಮರ್ಡರ್ ಮಾಡಲು. ಬಾಯಿ ಮುಚ್ಚೋ, ನಾಚಿಗೆಲ್ಲದ ನರ ರಾಕ್ಷಸ. ನಿನ್ನ ಮನೇಲಿ ಯಾರು ಅಕ್ಕ ತಂಗಿರಿಲ್ಲವೇನೋ? ಅದು ಅಲ್ಲದೆ ಗರ್ಭಿಣಿ ಹೆಂಗಸಿನ ಮೇಲೆ ಈ ರೀತಿ ಕಾಮದ ಕಣ್ಣನ್ನು ಬೀರುತ್ತಿರಲ್ಲ. ಭಾರತೀಯ ಹಿಂದೂ ಸಂಸ್ಕೃತಿಯಲ್ಲಿ ಅದು ಮಹಾಪಾಪ. ಅದು ನಿನಗೆ ತಿಳಿದಿರಲಿ. ಬಾಯಿ ಮುಚ್ಚಲ ಸ್ವಚ್ಛ ಹಣ್ಣೆ. ನೋಡು, ನನ್ನ ಕಣ್ಣಲ್ಲಿ ಕಣ್ಣಿಟ್ಟು ನೋಡು. ಶೇರಿನ ಪ್ರತಿಕಾರ ಅದು ನಿನ್ನ ಗರ್ಭದಲ್ಲಿ ಅಷ್ಟಲ್ಲ, ಇಡೀ ನಿಮ್ಮ ವಂಶದಲ್ಲೂ ಯಾರ ಬೀಳು ಈ ಭೂಲೋಕಕ್ಕೆ ಬರಲು ಬಿಡಲಾರೆ. ಈ MLA ಇವಳ ಶೀಲ ಸಮಾಧಿ ಮಾಡ್ತೀವೋ ಅಥವಾ ಇವಳ ದೇಹ ಸಮಾಧಿ ಮಾಡ್ತೀವೋ ನನಗೂ ಗೊತ್ತಿಲ್ಲ. ಇವಳ ಗರ್ಭದಲ್ಲಿರುವ ಪಿಂಡಾಂಡದ ಪರ ಪಕ್ಷಿಯನ್ನು ಯಮಲೋಕಕ್ಕೆ ಪಾರ್ಸಲ್ ಮಾಡಬೇಕು ಅಷ್ಟೇ. ಈ MLA ಆರ್ಡರ್ ಆಗೈತೆ ಅಂದ್ರೆ ಅಷ್ಟೇ. ಭಾರತೀಯರ ಹೆಣ್ಣು ಮಕ್ಕಳಿಗೆ ಶೀಲವೇ ಸೌಭಾಗ್ಯ, ಶೀಲವೇ ಸರ್ವಸ್ವ, ಶೀಲವೇ ಎಲ್ಲ. ಥು. ಈ ಪ್ರಪಂಚದಲ್ಲಿ ಈ ಶೀಲವೆಲ್ಲ ಆಶ್ರಯ ಎನ್ನುವುದು ಮರೆತಿದೆನೋ ಅದನ್ನು ತಿಳಿದುಕೊಳ್ಳೋರೋ ನಾಚಿಕೆ ಇಲ್ಲದ ನರಧಾಮ. ನೋಡು, ಈ ಸೌಂದರ್ಯವನ್ನು ಮೂಳೆ ಮಾಂಸ ತುಂಬಿಕೊಂಡಿರುವ ಈ ಚರ್ಮ ಸೌಂದರ್ಯ ನೋಡಿ ಇದರ ಬಗ್ಗೆ ಕಾಮಿಸಬೇಡ. ನಿನ್ನನ್ನು ನನ್ನ ಹಾಗೆ 9 ತಿಂಗಳು ಹೆತ್ತು ಹೊತ್ತಳು ನಿನ್ನ ತಾಯಿನದು ಮರೆಯಬೇಡೋ ತಾಯಿ ಗಂಡ. ಪ್ರಾಣಕ್ಕಿಂತ ಶೀಲವೇ ಮುಖ್ಯ ಅನ್ನುತ್ತಿರುವಾಗ ಇಂದು ನಿನ್ನ ಮಾನವತೆಯ ಶೀಲವನ್ನು ಸುಟ್ಟು ಹಾಕುತ್ತೇನೆ. ಆಮೇಲೆ ಬದುಕುತ್ತೀಯೋ ಸಾಯುತ್ತೀಯೋ ಅದು ನಿನ್ನ ಪ್ರಾರಂಭದ ಕರ್ಮ.
ತಂಗಿ ಯಾಸಂಡರೆ ಯಾರಿನ ಸಮಯ ನೋಡಿ ನನ್ನ ತಂಗಿಯನ್ನು ಹೇಳಲು ತಂದಿರಲ್ಲ ನಾಚಿಕೆ ಬರಬೇಕು ನಿಮಗೆ ಕೊಟ್ಟ ಸಲಮಕ್ಕೆ. ಓಹೋ ಬಾರಪ್ಪ ಬಾಜಿರಾವ್, ಅಲ್ಲಲ್ಲ ಭೀಮರಾಯ. ದೂಡಿದ ಸಮಯದಲ್ಲಿ ದ್ರೌಪದಿ ಮಾನ ಕಾಪಾಡಲು ಶ್ರೀಕೃಷ್ಣ ಪರಮಾತ್ಮ ಬಂದು ಹೆಂಗಲ್ಲ ಬಂದಿಯಲ್ಲ, ಇವಳ ಮಾನ ಕಾಪಾಡ್ತೀವೋ ಇವಳ ಶೀಲ ಕಾಪಾಡ್ತೀವೋ ಗೊತ್ತಿಲ್ಲ. ಇದು ಅದು ಇರುವುದು ದ್ವಾಪರ ಈಗ. ಲೇ ಭೀಮ, ಇದು ಇರುವುದು ಕಲಿಯುಗದಾಗ ನಮ್ಮಂತ ಶ್ರೀಮಂತರದೇ ದರ್ಬಾರ್. ದರ್ಬಾರ್ ಸುಟ್ಟು ಹಾಕೋ ನಿನ್ನ ಅರಗತ್ತಿನ ಶ್ರೀಮಂತಿಕ ದರ್ಬಾರ. ಬಸರು ಹೆಂಗಸು ಬಾಳ ಸಿಕ್ಕಳೆ ಎಂದು ನಿಮ್ಮ 10 ವರ್ಷದ ಮೇಲಿಟ್ಟಿದ್ರಲ್ಲ, ನಿಮ್ಮನ್ನು ಹಳೆದ ಹೆಣ್ಣು ಹೀನರೇ, ಇಂದು ನಾನು ನಿಮ್ಮ ಸುಮ್ಮನೆ ಬಿಡುವುದಿಲ್ಲ. ಏನಲೇ ಬಡ ಕೊಂಡೆ, ನನ್ನ ಕೊರಳಿ ಪಟ್ಟಿ ಹಿಡುವಟ್ಟು ಧೈರ್ಯ ಬಂತ ಏನಿಗೆ? ಲೇ ಬಡ ಭಿಕಾರಿ ನನ್ನ ಮಗನೇ, ಕಟ್ಟಲೇ ಕಂಬಕ್ಕ. ಎರಡು ಹಕ್ಕಿಗಳು ನನ್ನ ಬಲೆಗೆ ಬಿದ್ದಂತ ಆಯ್ತು. ಮತ್ತೆ ಕಟ್ಟಡ ಆ ಬೆಟ್ಟ ಬದ್ರೊಳಗಾಗಿ ನಮ್ಮ ಕೆಲಸ ಮುಗಿಸಿ ಬಿಡಬೇಕು, ತಡ ಮಾಡಬೇಡ. ಲೇ ಭೀಮರಾಯ, ನೀನು ಬಂದ ಮೇಲೆ ಈ ಕವಿ ಬರೆದ ಈ ಕತೆಗೆ ಎಷ್ಟು ಬಂದಂತವಾಯ್ತು. ಪ್ರಾರಂಭವಾಗಲಿ ಮಗನ ನಿನ್ನ ರಕ್ತವ ಸೀಲ್ ಚಲ್ಲಾಟವನ್ನು. ಭೀಮರಾಯ ಮಾರಲೇ ಬೊಬ್ಬುಡೆ, ನಿನ್ನ ಅಣ್ಣ ಪೈಲ್ವಾನ್ ಭೀಮರಾಯ ಕೈಲಾಗದ ಷಂಡನಾಗಿ ನನ್ನ ಬಂಧನದಲ್ಲಿ ಸಿಲುಕಿದ್ದಾನೆ. ಅವನ ಕಣ್ಣೆದುರಿಗೆ ನಿನ್ನ ಹೇಗೆ ಅನುಭವಿಸುತ್ತೀರೆಂದು ತೋರಿಸುತ್ತೇನೆ. ಅಣ್ಣ, ಬಿಡ್ರಿ ಬೇಡ ರಾಜ್, ಬೇಡ. ಅವಳಿಗೆ ಏನಾದರೂ ಮಾಡಿದರೆ ನಿಮ್ಮನ್ನು ಒಬ್ಬೊಬ್ಬರು ನಾನು ಸುಮ್ಮನೆ ಬಿಡುವುದಿಲ್ಲ. ಏನು ಮಾಡುವಲೇ ಬಡ ಕುಣ್ಣ? ಈ ಶಿಕ್ಷೆ ಅಂದೇ ನನ್ನ ಅರಮನೆಯಲ್ಲಿ ನಡಿಬೇಕಾಗಿತ್ತು, ಅದು ಎಂದು ಕೈಗೂಡಿ ಬಂದಿದೆ. ತಾರ್ಲೇ ದಂಡವನ್ನು. ನನ್ನನ್ನು ಹೊಳೆಯರಿ ಬಳೆಯರಿ ಕಳೆಯರಿ, ಏನು ಬೇಕಾದರೆ ಶಿಕ್ಷೆ ಕೊಡಿ. ಆದರೆ ಬಸುರು ಹೆಂಗಸು ನನ್ನ ತಂಗಿಗೆ ಏನು ಮಾಡಬೇಡಿ, ಬಿಟ್ಟು ಬಿಡಿ. ಅವಳನ್ನು ನಿಮ್ಮ ಕಾಲಿಗೆ ಬಿದ್ದು ಬೇಡಿಕೊಳ್ಳುತ್ತೇನೆ. ಹೇಳಿ, ಬಿಟ್ಟು ಬಿಡ್ರಿ, ನಮ್ಮಣ್ಣನ್ನು ಏನು ಮಾಡಬೇಡಿ, ಬಿಟ್ಟು ಬಿಡಿ ನಮ್ಮನ್ನು. ನಮಗೆ ಯಾವ ಲೆಕ್ಕಕ್ಕೂ ಇಲ್ಲ. ಅಂತ ಶಾಪಗಳನ್ನು ಕಮತ್ಗಿ ಪಾನ್ ಶಾಪ್ನಲ್ಲಿ ಹಾಜರ್ಗಿಂತ
ಜೊತೆ ಸರ್ಪ ಸಲ್ಲಾಪವಾಡದಿದ್ದರೆ ನನ್ನ ಮೈ ರೋಮಾಂಚನವಾಗುತ್ತದೆ. ಅವಳನ್ನು ಅನುಭವಿಸಿದ ನಾನೇ ಧನ್ಯ. ನೀ ತೊಟ್ಟಾಟ ಹಿಡಿ ಹೇರಿತು. ಇನ್ನು ಒಂದು ಬಾಕಿ ಇದೆ. ಲೇ ಪ್ರಚಂಡ, ಮಿತ್ರಲೇ ಕೈಯನ್ನು. ಕಟಕ ನಾಯಕರೇ, ರೈತನ ಬಾಳ ಬೆಳೆಗಳೆಂದು ಬೆಂಕಿಡಲು ಹುಟ್ಟಿರಲ್ಲ, ಬೆಂಕಿಡಲು ಹುಟ್ಟಿರಲ್ಲ. ಇನ್ನು ನಾವು ನಿಮ್ಮ ಸಮುದಾಯ ಬರೋದಿಲ್ಲ. ನಾನು ನಿಮ್ಮನ್ನು ಕೊಂದೇ ನಾನು ಸಾಯುತ್ತೇನೆ. ಎದ್ದೇಳಣ್ಣ, ಎದ್ದೇಳು. ನನ್ನಿಂದ ನಿನಗೆ ಎಷ್ಟು ಶಿಕ್ಷೆ ಆಗಿಬಿಡ್ತು. ತಾಯಿ ದುರ್ಗಾ ಮಾತೆ, ಯಾಕಮ್ಮ ನಮ್ಮಿಬ್ಬರ ಬಾಯಲ್ಲಿ ಇಷ್ಟೊಂದು ಕಡುವಾಯ್ತು? ಅದು ಅಲ್ಲದೆ ಇಂಥ ಕಸಕ್ಕೆ ನನ್ನನ್ನು ಹೋಲಿಸಿ ಬಿಟ್ಟೆಲ್ಲ. ಇಂಥ ಕಟ್ಟುಕರು ಈ ಸಮಾಜದಲ್ಲಿರುವವರೆಗೂ ನಮ್ಮಂಥ ಬಡವರು ಸಾಯುವುದೇ ಲೇಸು. ಹೌದು, ನಾನು ಕೂಡ ನಮ್ಮನ ಜೊತೆ ಸಾಯಲೇಬೇಕು. ದೈವ ಅಲ್ಲಿ ಅಳತಾವ ಜೀವ ವಿಧಿಯಾಟ ಯಾರು ಮಾನವ ವಿಧಿಯಾಟ ಯಾರು ಮಾನವ ದೈವ ದೈವ ಅಳತಾವ ಜೀವ ಇಲ್ಲಿ ದೈವ ದೈವ ಅಳತಾವ ಜೀವ ವಿಧಿಯಾಟ ಎಂತ ಕೆಲಸ ಮಾಡಿಕೊಳ್ಳೆ ಅಮ್ಮ, ಎಂತ ಕೆಲಸ ಮಾಡಿಕೊಳ್ಳೆ. ತಂಗಿ ಬಿಟ್ಟು ಹೋದಿಯಾ? ತಂಗಿ ನನ್ನ ಬಿಟ್ಟು ಹೋದಿಯಾ? ಹುಡುಗರು ನೀರು ತಂದಿನಮ್ಮ, ತವರ ಮನೆ ಹುಡುಗರ ತಂದಿದ್ದೇನೆ. ತಂದೆಯಮ್ಮ, ಎದ್ದೇಳು ಎದ್ದೇಳು. ಅಂದು ನಿನಗೆ ಕೊಟ್ಟ ಮಾತಿನಂತೆ ನಿನ್ನ ಶ್ರೀಮಂತ ಕಾರ್ಯ ಮಾಡಲು ಬಂದಿದ್ದೀನಮ್ಮ, ಮಾಡಲು ಬಂದಿದ್ದೇನೆ. ನಿನಗೆ ಇಷ್ಟವಾದ ರೇಷ್ಮೆ ಸೀರೆ ತಂದಿನಮ್ಮ, ರೇಷ್ಮೆ ಸೀರೆ ತಂದಿದ್ದೀನಿ. ನೋಡು ತಂಗಿ, ನೋಡು. ಅಯ್ಯೋ, ನನ್ನಳಿಯನಿಗೆ ಹಾಲುಗಡಿಗ ಬೆಳ್ಳಿ ಹುಡುದಾರ ಬಂಗಾರ ಸೇನ ಮಾಡಿರ್ತಾನೆ ನೀನು ಮಾತಲ್ಲಿ. ನನ್ನಳಿಯನಿಗೆ ಬೆಳ್ಳಿ ತೊಟ್ಟಲು ಮಾಡ್ಸಕ್ಕೆ ಹಾಕಿತ್ತು ನೀನಮ್ಮ, ಮಾಡ್ಸಕ್ಕೆ ಬಂದಿದ್ದೀನಿ. ಅಯ್ಯೋ ವಿಧಿ, ಅಯ್ಯೋ ನನ್ನ ಅಳಿಯನಿಗೆ ಬೆಳ್ಳಿ ತೊಟ್ಟಲು ಹಾಕಿ ತೂರ ಮಾಡಿ ಹೋಗಿದೆ.
ಬೆಟ್ಟದಾಸೆ ಇಟ್ಟುಕೊಂಡಿದ್ದೆ ಕನಸು ಸುಟ್ಟ ಪಣ್ಣ ಪಾಲಾಯ್ತಿದೆ. ನನ್ನ ಸೌಭಾಗ್ಯ ಸೌಭಾಗ್ಯ ಹೇಳು ಸೌಭಾಗ್ಯ ರಾಯ ಏನಿದು ನಿಮ್ಮ ಅವಸ್ಥೆ ಹೇಳು ರಾಯ. ಸೌಭಾಗ್ಯ 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 ಯಾಕೆ ಏನಾಯಿತು ಹೇಳು ರಾಯ ಹೇಳು. ನನ್ನ ಸೌಭಾಗ್ಯ ನನ್ನನ್ನು ಏಕೆ ಬಿಟ್ಟು ದೂರ ಹೋದಳು. ಏನಂತ ಹೇಳಲಿ, ನನ್ನ ತಂಗಿಯ ಶ್ರೀಮಂತ ಕಾರ್ಯವನ್ನು ದೂರಲಿನ ಮಾಡಬೇಕಾದ್ರೆ ಇಲ್ಲಿಗೆ ಬಂದರೆ ಯಾರೂ ಇರಲಿಲ್ಲ. ಏನಾಗಬಾರದು ಅದೆಲ್ಲ ಆಗಿ ಹೋಯ್ತಪ್ಪ, ಆಗಿ ಹೋಯ್ತು. ಆ ಮತ್ತು ಗರುರಾಜ್ ರುದ್ರಯ್ಯ ಸೇರಿಕೊಂಡು ನನ್ನ ಹೊಟ್ಟಿಗೆ ಲಾಂಗಿ ಸೂಚಿಸಪ್ಪ. ಸೌಭಾಗ್ಯ ಅವಮಾನ ತಡೆದ ನನ್ನ ಹೊಟ್ಟೆ ಸೂಚಿಸಲಾಗಿಲ್ಲ. ಪ್ರಾಣ ಬಿಟ್ಟರಪ್ಪ, ಪ್ರಾಣ ಬಿಟ್ಟಳು. ನಿನಗೆ ಮಕ ತೋರಿಸಬಾರದೆಂದು ನನ್ನ ಹೊಟ್ಟಿಗೆ ಚುಚ್ಚಲಾಗಿಲ್ಲ. ಪ್ರಾಣ ಬಿಟ್ಟು ನನ್ನ ಹೊಟ್ಟೆ ಚುಚ್ಚಿಕೊಂಡು ಪ್ರಾಣ ಬಿಟ್ಟಪ್ಪ, ಪ್ರಾಣ ಬಿಟ್ಟಳು. ಸೌಭಾಗ್ಯ ಏನಿದು ನಿನ್ನ ವಿಧಿ ಆಟ. ಅಯ್ಯೋ ದೇವರೇ, ಈಗ ನಾನು ಏನು ಮಾಡಲಿ. ನನ್ನ ತಮ್ಮನ ಕ್ರಾಂತಿ ಮುಂದೆ ನಾನು ಹೇಳತ್ತೋ ಹೇಳಲಿ. ಬೆಟ್ಟ ನನ್ನೊಂದು ಮಾತು ನಡೆಸಿಕೊಡ್ತೀಯ? ಒಂದು ಯಾಕೋ ರಾಯ, ಮಾತು ನಡೆಸಿಕೊಡ್ತೇನೆ. ಹೇಳು ರಾಯ ಹೇಳು. ಕ್ರಾಂತಿಯ ಮುಂದೆ ಹೇಳುವುದಂದರೆ ನನಗೆ ಮಾತು ಕೊಡು. ಈ ಪಾಪಿ ಕಣ್ಣುಗಳು ನನ್ನ ತಂಗಿಯ ಶ್ರೀಮಂತ ಕಾರ್ಯ ನೋಡಿ ಸಾಯಬೇಕನ್ನಕತ್ತವು. ದಯಮಾಡಿ ನಡೆಸಿಕೊಡ್ತೀಯ? ನಾನು ಸಾಯುತ್ತೇನೆ. ನನ್ನ ತಂಗಿ ಶ್ರೀಮಂತ ಕಾರ್ಯ ನಡೆಸಿಕೊಡು, ನನ್ನ ತಂಗಿ ಶ್ರೀಮಂತ ಕಾರ್ಯ ನಡೆಸಿಕೊಡು. ಸೌಭಾಗ್ಯ ಹೇಳಿದೇನು ನಿನ್ನ ಅಣ್ಣನ ಆಸೆಯನ್ನು. ಏನು ಮಾಡಲಿ, ಯಾರನ್ನು ಕರೆಯಲಿ. ನನ್ನ ಅಣ್ಣದ ಸತ್ತು ಹೋದ ಮೇಲೆ ಯಾರು ಮುತ್ತೈದರು 4 ಮಂದಿ ಬರ್ರವು. ಮಲ್ಲಿಗೆ ಈ ಬಾಡದಿರು ನಮ್ಮೂರ ಜ್ಯೋತಿ ಯಾರದಿರು ಬಂಗಾರ ಬಂದ ಬೊಂಬೆ ನನ್ನಾಸೆ ಮಲ್ಲಿಗೆ. ತಂಗಿ ಇಂದು ನನ್ನ ಒಂಟಿ ಮಾಡಿಬಿಟ್ಟು ಹೋಲಿಯಾ? ತಂಗಿ ನನ್ನ ಒಂಟಿ ಮಾಡಿಬಿಟ್ಟು ಹೋಲಿಯಾ? ಬೆಟ್ಟ ನೋಡಲ್ಲಿ ನನ್ನ ತಂಗಿ ಸಹ ಬಾ ಅಂತ ಕರೆಯಕತ್ತಾಳ. ನಾನು ಹೋಗ್ತೀನಿ. ನನ್ನ ಸಣ್ಣ ತಂಗಿಯನ್ನು ನಿನ್ನ ಉಳಿಯ ಹಾಕಿದ್ದೀನಪ್ಪ, ಹಾಕಿದ್ದೀನಿ. ಆದರೆ ನಿನ್ನ ಮನೆ ಸಸ್ಯ ಮಾಡ್ಕೋ, ನಿನ್ನ ಮನೆ ಸಸ್ಯ ಮಾಡ್ಕೋ ತಂಗಿ. ಹೊಕ್ಕರೆಯ ನೀರಲಿ ಹೊಕ್ಕರೆಯ ತಂಗಿ ನೀನು ಹೋಗ ಹಾದಿಗೆ ದಾರಿ ನಮ್ಮ ಹಾದಿಯಲ್ಲಿ ಕಣ್ಣು ಕರುಣ ಗೆಳತಿಯಾದರು ನೀನೆ ಹೆತ್ತ ತಾಯಿಯೋ ಪ್ರೀತಿಯಿಂದ
ಉಳ್ಳಿ ಮಾಡಿ ಅಣ್ಣ ಅತ್ತಿಗೆ ಎಲ್ಲಿ ಅಣ್ಣ ಅಣ್ಣ ಅತ್ತಿಗೆ ಏನೇ ಗುರುಗಳೇ ಅಣ್ಣ ಏನಾಯ್ತಣ್ಣ ಏನಾಯ್ತು ಅತ್ತಿಗೆ ಗುರುಗಳೇ ಅಣ್ಣ ಏನಾಯ್ತಣ್ಣ ಇವರಿಗೆ ಏನಾಯಿತು ಗುರುಗಳೇ ಅತ್ತಿಗೆ ನನ್ನ ಹೃದಯಕ್ಕೆ ಸಿಡಿಲು ಬಡದಂತಾಯಿತು ಅಯ್ಯೋ ವಿಧಿ ಮೋಸ ಮಾಡ್ಯಾರ ಅತ್ತಿಗೆ ಈ ನಿನ್ನ ಮೈದನ ಕುಸ್ತಿಯ ಕಣದಲ್ಲಿ ಬೆಳ್ಳಿ ಕಡಗವನ್ನು ಗೆದ್ದು ತಂದಿದ್ದೇನೆ ಎದ್ದೇಳಿ ಅತ್ತಿಗೆ ಬಾ ಎದ್ದೇಳಿ ಗುರುಗಳೇ ಈ ನಿಮ್ಮ ಶಿಷ್ಯ ಬೆಳ್ಳಿ ಕಡಗವನ್ನು ಗೆದ್ದು ತಂದಿದ್ದಾನೆ ನೋಡಿ ಗುರುಗಳೇ ನೋಡಿ ಅಯ್ಯೋ ವಿಧಿಯೇ ತಮ್ಮ ಮಲ್ಲಿಗೆ ಮಾಡದಿರು ಗಿರಿಜಾರು ಗಂಗೆ ಕಾವೇರಿ ಗಂಗೆ ವೈಯಾರಿ ಬಂದ್ರೆ ಸೇರಿ ಇವನ ಪಾದ ತುಂಬಿರೆ ಇದು ಏನಿದು ಬೆಂಗಳೂರು ವಿಧಾನಸಭಾ ಬೆಳಗಾವಿ ಸುವರ್ಣ ಸೌಧದಂತೆ ಕಟ್ಟಿಸಿರುವ ನನ್ನ ಅರಮನೆ ಚದುರಂಗ ಸೌಧದಲ್ಲಿ ಯಾರು ಒಬ್ಬರು ದೀಪ ಹಚ್ಚುವುದಕ್ಕಿಲ್ಲವೇ ಈ ನನ್ನ ಅರಮನೆಯಲ್ಲಿ ನಾನೇ ಲೈಟ್ ಹಚ್ಚುತ್ತೇನೆ. ಎಲ್ಲರೂ ಎಲ್ಲಿ ಹಾಳಾಗಿ ಹೋಗ್ಯಾರೋ ಬಡ್ಡಿ ಮಕ್ಕಳು. ಯಾವಡಿಲೆ ನೀನು? ಕತ್ತಲು ಬೆಳಕು ಸೂರ್ಯ ಚಂದ್ರ ಬಿಸಿಲು ತಂಪ ಹುಟ್ಟು ಸಾವು ಬ್ರಹ್ಮ ಯಮ ಕಿಂಕರ ಇವುಗಳನ್ನೆಲ್ಲ ಮೀರಿರುವುದು ಇನ್ನೊಂದು ಶಕ್ತಿ ಇದೆ. ಅದೇ 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 ಆತ್ಮ. ಆತ್ಮ ಪರಮಾತ್ಮ.
ಸೆಕ್ಯೂರಿಟಿ ಕೈಯಲ್ಲಿ ಕೊಟ್ಟು ಮೂದಿ ಆಗುತ್ತೆ ಎತ್ತರ ಮಗನೇ ಎತ್ತರ. ನೀನು ರಾಜಕೀಯದಲ್ಲಿ ಮಾತ್ರ ಮಾಸ್ಟರ್ ಆಗಿದೀಯ, ಆದರೆ ರೌಡಿ ಸಾಮ್ರಾಜ್ಯದಲ್ಲಿ ನೀನಿನ್ನು ಬಚ್ಚ ಇದೆಯಾ? ಈ ನಾಡಿನ ಹುಲಿ ಈ ನಿನ್ನ ಕರ್ಮದ ಅರಮನೆಯಲ್ಲಿ ಬಂದು ಹಾಯಾಗಿ ವಿಶ್ರಾಂತಿ ಪಡೆಯುತ್ತಿದೆ ಅಂದರೆ ಅದಕ್ಕೆಲ್ಲ ಸೂಕ್ತವಾದ ಏರ್ಪಾಡು ಮಾಡೇ ಒಳಗಡೆ ಬಂದಿದ್ದು ಮರಿ. ಲೇ ಪ್ರಚಂಡ, ಎಲ್ಲಿ ಹಾಳಾಗಿ ಹೋಗಿರ್ಲಿ ಬಡ್ಡಿ ಮಕ್ಕಳ. ಸುಮ್ಮನೆ ಗಂಟಲು ಹೊಡೆದುಕೊಂಡು ಆರೋಗ್ಯ ಕೆಡಿಸಿಕೊಳ್ಳಬೇಡಿ ಮಿನಿಸ್ಟರ್ ಸಾಹೇಬರೇ. ಅವರನ್ನೆಲ್ಲ ಕಟ್ಟಿ ನಿನ್ನ ನೆಲ ಮಾಡಿ ಕೂಡಿ ಹಾಕಿದ್ದೇನೆ. ಆದರೆ ಚಂದುಳ್ಳ ಚಲವೇ ನಿನ್ನ ಮುದ್ದಾದ ತಂಗಿ ರಾಣಿ ಮಹಾರಾಣಿಯನ್ನು ಏನು ಮಾಡಿದರೆ ನನ್ನ ತಂಗಿಗೆ? ಯಾಕೆ ಬಾಯ್ ಬಿಡುತ್ತಿರುವುದೇ ಹೊಲಕ ನನ್ನ ಮಗನೇ? ಅಂತ ಹೊಲಸು ಕೆಲಸಕ್ಕೆ ಕೈ ಹಾಕುವಷ್ಟು ಕೆಟ್ಟ ಮನುಷ್ಯ ನಾನಲ್ಲ. ಪರಸ್ತ್ರೀಯರೆಂದರೆ ಕೇವಲ ಕಾಮದ ಗೊಂಬೆ ಅಲ್ಲ. ಅಕ್ಕ, ತಂಗಿ, ತಾಯಿ, ಜನನಿ ಜನ್ಮಭೂಮಿ ಎಂದು ಪೂಜಿಸುವವನು ನಾನು. ಭಯಂಕರ ಬೆಂಕಿ ಜೊತೆ ಸರಸವಾಡಲ ಬಂದಿಲ್ಲ, ಸೊಟ್ಟು ಹೋಗ್ತೀಯ. ನಿಮ್ಮಣ್ಣನ್ನು ಸುಟ್ಟು ಬಿಡುವೆ ಬಂದಿಗೆ ನಿನ್ನಡೆ. Don't touch me there, ರುದ್ರ. ನೋಡು, ನೀನು ಪಿಜ್ಜಾ ಬರ್ಗರ್ ಪ್ರಾಣಿಗಳ ಮಾಂಸ ತಿಂದು ಕಾನ್ವೆಂಟ್ ಸ್ಕೂಲಿನಲ್ಲಿ ಶಾಲೆ ಕಲಿತವನು. ಆದರೆ ನಾನು ಬಂಡೆಗಲ್ಲಿನ ಮೇಲೆ ಬರೆದು ರೇಷನ್ ಅನ್ನ ಉಂಡು ಶಾಲೆ ಕಲಿತ ಈ ಕರುನಾಡಿನ ಕಂದ ಈ 7 ಕೋಟಿ ಕನ್ನಡಿಗರ ಸೇವಕದಿನಿ. ಲೇ ರುದ್ರ, ಮಾತಿಗೆ ಮಾತು ಬೆಳೆಸುವ ಸಮಯ ಇದಲ್ಲ. ಇಂದು ನಿನ್ನ ಹುಟ್ಟು ಹಬ್ಬ. ವಿಶ್ ಯು ಹ್ಯಾಪಿ ಬರ್ತ್ಡೇ ಡೂಪ್ಲಿಕೇಟ್ ಮಿನಿಸ್ಟರ್ ರುದ್ರ. ಇದೆಲ್ಲ ಸಹಜ. ಮನುಷ್ಯನಿಗೆ ಮನಸಾರೆ ವಿಶ್ ಮಾಡುವುದು ಎರಡು ಬಾರಿ. ಒಂದು ಹುಟ್ಟಿದಾಗ, ಮತ್ತೊಂದು ಸತ್ತಾಗ. ಹುಟ್ಟಿದಾಗ ನಾನೀಗ ನಿನಗೆ ವಿಶ್ ಮಾಡಿದ್ದೇನೆ, ಸತ್ತ ಮೇಲೆ ರೆಡಿ ಇದೆ, ಆದಷ್ಟು ಬೇಗನೆ ವಿಶ್ ಮಾಡಲು ಬಂದೇ ಬರುತ್ತೇನೆ. ಆತ್ಮ ಪರಮಾತ್ಮ. You think you are dead? I am your dad. Goodbye. ಬರುತ್ತೇನೆ. ಆತ್ಮ ಪರಮಾತ್ಮ ಭೂಮಿ ಕೇಳ್ತಿದಂಗೆ ನನ್ನ ಸೋತಿಯನ್ನು ಕೆಣಕಿದನಲ್ಲ ಯಾರು? ಏನಿದು
ಕನಸು ಭ್ರಮೇನು? ಈಗಷ್ಟೇ 3 ತಾಸಿನ ಹಿಂದೆ ಫೋನ್ ಮಾಡಿ ಬರೋಕ್ಕಾಗಲ್ಲ ಅಂತ ಹೇಳಿದ್ದೆ. ಹೌದಮ್ಮ, ಇವತ್ತು ಅಸೆಂಬ್ಲಿ ಮೀಟಿಂಗ್ ಬೇರೆ ಇತ್ತು. ಆದರೂ ಈ ಮನಸ್ಸು ತಡೆಯಲಿಲ್ಲ. ಹೇರೋ ಪ್ಲಾನ್ ಹಿಡಿದು ಸಿದ್ದರಾಮಯ್ಯ ಬಾರು ಗಾಡಿ ಹೇರೋ ಪ್ಲಾನ್ನಾಗ ಬಂದ್ಬಿಟ್ಟು ಈ ಹಣ್ಣು ತಂಗಿಯರು ಹುಟ್ಟುಹಬ್ಬ ಶುಭಾಶಯಗಳು ಒಂದೇ ದಿನ ಇರುವುದರಿಂದ ಆ ಭಾಗ್ಯ ಎಂದು ಕಳೆದುಕೊಳ್ಳುವುದು ಸಾಧ್ಯವಿಲ್ಲಮ್ಮ, ಎಂದು ಕಳೆದುಕೊಳ್ಳುವುದು ಸಾಧ್ಯವಿಲ್ಲ. ಹಾ ಕಾವೇರಿ, ವಿಶ್ ಯು ಹ್ಯಾಪಿ ಬರ್ತ್ಡೇ. ಅಣ್ಣ, ಇಂದು ಕೂಡ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು. ತಂದೆ ತಾಯಿನ ಕರೆದುಕೊಂಡ ಈ ತಂಗಿಯನ್ನು ಮಹಾರಾಣಿಯಂತೆ ಬೆಳೆಸಿದ್ಯಾ. ನಿನ್ನಂತ ಅಣ್ಣನ ಪಡೆಯಲು ನಾನೇ ಧನ್ಯಳು. ಹಾ ಕಾವೇರಿ, ನಾನು ಬರುವುದಕ್ಕಿಂತ ಮುಂಚೆ ಯಾರಾದರೂ ಬಂದಿದ್ದೀರಿ ನಮ್ಮ? ಇಲ್ಲಣ್ಣ, ಯಾರೂ ಬಂದಿಲ್ಲ. ಯಾರಾದ್ರೂ ಬರ್ಬೇಕಿತ್ತಣ್ಣ. ಹಾಗೇಲಿ ನಮ್ಮ ಈಗ ನನ್ನಮ್ಮ ನಿಮ್ಮ ಬರ್ತಡೇ ನಿಮಿತ್ತವಾಗಿ ನೀನು ಚಿಕ್ಕವಳಿದ್ದಾಗ ಒಂದು ಹಾಡು ಹಾಡ್ತಿದ್ದೆ. ಆ ಹಾಡು ಹಾಡಮ್ಮ. ಆಯ್ತಣ್ಣ, ಆಯ್ತಮ್ಮ. ನಿನ್ ಇಷ್ಟದಂತೆ ಆಗ್ಲಿ. ಆಗಲಮ್ಮ. ಅಣ್ಣ, ನಾನು ದೇವಸ್ಥಾನಕ್ಕೆ ಹೋಗಿ ಬರ್ತೀನಿ. ನೀನು ಬೇಗನೆ ಮನೆಗೆ ಹೋಗಿ ಸ್ನಾನ ಮಾಡಿಕೊಂಡು ನೀನು ರೆಡಿಯಾಗಿರು. ಯಾಕಂದ್ರೆ ಇರು ಅಣ್ಣ, ಯಾಕಂದ್ರೆ ನಿಮ್ಮ ರಾಜಕೀಯ ಮುಖಂಡರು ಬರ್ತಾರೆ. ಅದಕ್ಕೆ ನಿನ್ಗೆ ವಿಶ್ ಮಾಡ್ಕೋಸ್ಕರ ನೀನು ಬೇಗನೆ ರೆಡಿ ಆಗಣ್ಣ. ಆಯ್ತಮ್ಮ, ಬೇಗನೆ ಬಂದ್ಬಿಡು. ಹೊರಗಡೆ ಊಟಕ್ಕೆ ಹೋಗೋಣ. ಆಯ್ತಣ್ಣ, ಬಾಯ್. ಮುದ್ದ ಹುಡುಗಿ, ನಾನು ಮಾಡುವ ಕೆಲಸ ನನ್ನ ತಂಗಿಗೆ ಗೊತ್ತಾಗಬಾರದು. ಇವಳಿಗೆ ಇನ್ನುವರೆಗೆ ಈ ವಿಷಯ ಗೊತ್ತಿಲ್ಲ, ಯಾವ ವಿಷಯವನ್ನು ಗೊತ್ತಿಲ್ಲ. ಇನ್ನು ಮುಂದೆ ಗೊತ್ತಾಗಬಾರದು. ಇದುವೇ ರುದ್ರಯ್ಯನ ಸ್ಪೆಷಾಲಿಟಿ. ಹ್ಯಾಪಿ ಬರ್ತ್ಡೇ ಮಿನಿಸ್ಟರ್ ಸಾಹೇಬರಿಗೆ. ಸಾಹೇಬ್ರ, ಹುಟ್ಟುಹಬ್ಬದ ಶುಭಾಶಯಗಳು. 100 ವರ್ಷದ ಶಾಸಕರು ಮಿನಿಸ್ಟ್ರು ಊರಾಗ ಇರಲಾದ್ರು ನಮ್ಮ ಕ್ಷೇತ್ರದಲ್ಲಿ ಅವ್ರು ಬೇರೆ ಇದು ಮಾಡ್ತಿದ್ದೇನೆ. ಗರುಡರಾಜ್, ಇದುವೇ ಗುಪ್ತ ರಾಜಕೀಯ ಅನ್ನುವುದು. ನಮ್ಮ ಕ್ಷೇತ್ರಕ್ಕೆ ಯಾವತ್ತು ಬರದೆ ಹೋದರು. ಹುಟ್ಟಿದಾಗ, ಸತ್ತಾಗ, ಮದುವೆಯಾಗ, ನ್ಯೂಸ್ನಲ್ಲಿ, ಪೇಪರ್ನಲ್ಲಿ ಜನರ ಬಾಯಲ್ಲಿ ಹೊಗಳಿಕೆ ಬರ್ತಾ ಇತ್ತು. ನಮ್ಮ ರಾಜಕೀಯ ಅನಸಿನಾಗ ಉಳಿತೈತಿ. ಇದುವೇ ಕಾಸಿಲ್ಲದ ಪಬ್ಲಿಕ್ ಸಿಟಿ. ಇದು ಪ್ಲಾನ್ ಅಂದ್ರೆ ಪ್ಲಾಟಿಟಿಕ್ಸ್, ಗುಪ್ತ ರಾಜಕೀಯ. ತಮ್ಮದು ಏನೇ ಆದರೂ ಚಾಣಾಕ್ಷದ ರಾಜಕೀಯ ತಲೆ. ಅಲಂಚಾಡ್ತಾರ ನೀತಿ ಆಡಳಿತ ಸಿದ್ಧಾಂತ, ಲ್ಯಾಂಡ್ ಆಡಳಿತರ ಸಿದ್ಧಾಂತ. ಎಂದು ಸಾಹೇಬ್ರ ಬರ್ತಡೇ ಇದೆ, ಏನಿದೆ ಮಗನೇ ಸ್ಪೆಷಲ್? ಎಲ್ಲ ರೆಡಿ ಐತ್ರಿ ಸಾಹೇಬ, ಎಲ್ಲ ರೆಡಿ ಮಾಡಿ ಇಟ್ಬಿಟ್ಟಿನ್ರಿ. ಮೊದಲ ಡ್ಯಾನ್ಸ್ ಆಮ್ಯಾಗ ಎಟ್ಟು ಜಡ್ಡ.
Thank you.